ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ, ಖ್ಯಾತ ಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಅದು ಸ್ವತಃ ಎಸ್ ನಾರಾಯಣ್ ಅವರ ಎರಡನೇ ಪುತ್ರನ ಪತ್ನಿಯಿಂದ, ಅಂದ್ರೆ ಎಸ್ ನಾರಾಯಣ್ ಅವರ ಸೊಸೆಯಿಂದ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಎರಡನೇ ಮಗನ ಪತ್ನಿ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದಾಖಲಾಗಿದೆ ಕಂಪ್ಲೇಂಟ್, ಜೊತೆಗೆ ಎಫ್ಐಆರ್ ಕೂಡ ಆಗಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ಆರೋಪದಡಿಯಲ್ಲಿ ಎಸ್ ನಾರಾಯಣ್ ಆರೋಪಿ ನಂಬರ್ 2. ವರದಕ್ಷಿಣೆ ಕೊಟ್ಟರೂ ಕೂಡ ಹೆಚ್ಚಿನ ಹಣಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಅವರು ಮಾಡ್ತಾ ಇದ್ದಾರೆ. ಮಾವ ಎಸ್ ನಾರಾಯಣ್ ಪತಿ ಪವನ್ ವಿರುದ್ಧ ಪವಿತ್ರ ದೂರನ್ನ ಕೊಟ್ಟಿರೋದು. ಎರಡನೇ ಪುತ್ರ ಪವನ್, ಅವರ ಪತ್ನಿ ಪವಿತ್ರ ಈಗ ವರದಕ್ಷಿಣೆ ಕಿರುಕುಳ ಸಂಬಂಧ ದೂರನ್ನ ದಾಖಲಿಸಲಾಗಿದೆ. 2021ರಲ್ಲೇ ಎಸ್ ನಾರಾಯಣ್ ಅವರ ಪುತ್ರ ಪವನ್ ಮತ್ತು ಪವಿತ್ರ ಅವರ ಮದುವೆ ಆಗಿರುತ್ತೆ. ಮದುವೆಯ ಸಂದರ್ಭದಲ್ಲಿ 1 ಲಕ್ಷ ಮೌಲ್ಯದ ಉಂಗುರ, ಮದುವೆ ಖರ್ಚನ್ನೆಲ್ಲವನ್ನೂ ಕೂಡ ಹುಡುಗಿ ಕಡೆಯವರೇ ಮಾಡಿರ್ತಾರೆ. ಮದುವೆ ಸಂದರ್ಭದ ಫೋಟೋ ಇದು. ಪವನ್ ಓದಿರದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿದ್ರಂತೆ. ಆ ಸಂದರ್ಭದಲ್ಲಿ ತಾನೇ ಕೆಲಸ ಮಾಡಿಬಿಟ್ಟು ಮನೆಯನ್ನ ಸಾಗಿಸ್ತಾ ಇದ್ರಂತೆ ಪವನ್ನ ಪತ್ನಿ ಪವಿತ್ರ ಅವರು. ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿಯಿಂದ ಅನ್ನುವಂತಹ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಪವಿತ್ರ ಅವರ ಬಳಿ ಹಣವನ್ನ ಕೇಳಿದ್ರಂತೆ ಪವನ್. ಆ ವೇಳೆ ಪವನ್ಗೆ ತಮ್ಮ ತಾಯಿಯ ಒಡವೆಯನ್ನ ಪವಿತ್ರ ಅವರು ಕೊಟ್ಟಿರ್ತಾರಂತೆ. ಲಾಸ್ ಆಗಿ ಅದನ್ನೂ ಕೂಡ ಕ್ಲೋಸ್ ಮಾಡಿಬಿಡ್ತಾರೆ, ಯಾವುದು ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿಯನ್ನ. ಅದಾದ್ಮೇಲೂ ಲಾಸ್ ಆದ್ಮೇಲೂ ಕೂಡ 10 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಸಾಲ ಮಾಡಿ ಪತ್ನಿ ಪಲ್ಲವಿಯವರು ಇವ್ರ ಕೈ ಕೊಟ್ಟಿರ್ತಾರಂತೆ. ಅದಾದ ನಂತರ ಎಸ್ ನಾರಾಯಣ್ ಅವರ ಪತ್ನಿ ಜೊತೆಗೆ ಅವರ ಪುತ್ರ ಎಲ್ಲರೂ ಸೇರಿ ನನ್ನ ಮೇಲೆ ಹಲ್ಲೆ ನಡೆಸಿ ಹಣಕ್ಕೆ ಒತ್ತಾಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ವರದಕ್ಷಿಣೆ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು, ಎಫ್ಐಆರ್ ಕೂಡ ಆಗಿದೆ. ಈಗ ಎಸ್ ನಾರಾಯಣ್ ಅವರ ಕುಟುಂಬ ಇದ್ರ ಬಗ್ಗೆ ಏನಾದರೂ ರಿಯಾಕ್ಷನ್ ಕೊಟ್ಟಿದೆಯಾ? ಜೊತೆಗೆ ಪೊಲೀಸರ ಪ್ರಾಥಮಿಕ ಹಂತದ ತನಿಖೆ ಶುರುವಾಗಿದೆಯಾ? ಶರತ್, 2021ರಲ್ಲಿ ಎಸ್ ನಾರಾಯಣ್ ಅವರ ಪುತ್ರ ಪವನ್ ಅವರಿಗೆ ಒಂದು ವಿವಾಹವನ್ನು ಕೂಡ ಮಾಡಿಕೊಟ್ಟಿರ್ತಾರೆ ಪವಿತ್ರ ಅನ್ನೋರ ಜೊತೆ. ಸಹಜವಾಗಿಯೇ ಕೂಡ ಗುರು ಹಿರಿಯರು ನಿಶ್ಚಯಿಸಿರುವಂತಹ ಈ ಒಂದು ವಿವಾಹಕ್ಕೆ ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಏನು ಒಂದು ಪತ್ನಿ ಮನೆ ಕಡೆಯಿಂದಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಡವೆಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಒಂದು ಅವರ ಪತ್ನಿ ಹೇಳ್ತಾ ಇರುವಂಥದ್ದು. ಹಾಗೆ ಮದುವೆ ಆದ ನಂತರ ದಿನಗಳಲ್ಲಿ ಕೂಡ ಎಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ. ದಿನಗಳದಂತೆ ಕೂಡ ಈಗ ಏನು ಒಂದು ಪದವೀಧರ ಅಂತ ಏನು ಹೇಳ್ಕೊಂಡಿರ್ತಾರೆ, ಆದರೆ ಈತನಿಗೆ ಯಾವುದೇ ವಿದ್ಯಾಭ್ಯಾಸ ಇರೋದಿಲ್ಲ, ಜೊತೆಗೆ ಕೆಲಸ ಕಾರ್ಯ ಇಲ್ಲದೆ ಇರೋದ ಕಾರಣವಾಗಿ ಸೊ ಈಕೆ ಎಲ್ಲವನ್ನು ಕೂಡ ಮೇಂಟೈನ್ ಮಾಡ್ತಾ ಇರ್ತಾರೆ. ಹಾಗೆ ದಿನ ಕಳೆದಂತೆ ಕೂಡ ಕಲಾ ಸಾಮ್ರಾಟ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನು ಕೂಡ ಎಸ್ ನಾರಾಯಣ್ ಅವರು ಓಪನ್ ಮಾಡಿರ್ತಾರೆ. ಅದರ ಒಂದು ಇನ್ಚಾರ್ಜ್ ಕೂಡ ಮಗನಿಗೆ ವಹಿಸಿರ್ತಾರೆ. ಹೀಗೆ ಇರಬೇಕಾದ್ರೆ ಕೂಡ ನಾನು ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಹಣ ಬೇಕಂತ ಹೇಳಿ ಪತ್ನಿ ಕಡೆಯಿಂದ ಕೂಡ ಹಣವನ್ನ ತೆಗೆದುಕೊಂಡಿರ್ತಾರೆ. ಅದು ಲಾಸ್ ಆದ ಕಾರಣ ಅದನ್ನ ಕ್ಲೋಸ್ ಮಾಡಿರ್ತಾರೆ. ಅದಾದ ಬಳಿಕ ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲೇ ಇರ್ತಾರೆ. ಸೊ ಆಗ ಇವರು ಒಂದು 10 ಲಕ್ಷ ರೂಪಾಯಿ ಹಣವನ್ನು ಕೂಡ ತೆಗೆದುಕೊಟ್ಟಿರ್ತಾರೆ. ಈ ಒಂದು 10 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಂತ ವೇಳೆಯಲ್ಲಿ ಕೂಡ ಅವರು ಒಂದು ಏನು EMI ಕಟ್ಟಬೇಕು ಅಂತ ಹೇಳಿ ಕೂಡ ಹೇಳಿರ್ತಾರೆ. ಆದರೆ ಒಂದು 2-3 ತಿಂಗಳು ಇವರು ಹಣವನ್ನು ಕಟ್ಟಿರ್ತಾರೆ. ಅದಾದ ಬಳಿಕ ಯಾವುದೇ ರೀತಿಯಾದಂತಹ ಹಣವನ್ನು ಕೂಡ ಕೊಟ್ಟಿರೋದಿಲ್ಲ. ಇದರಿಂದಾಗಿ ಮನೆಯಿಂದ ಹೊರಗಡೆ ಕೂಡ ಬಂದು ಇವರು ಜೀವನವನ್ನು ಮಾಡ್ತಾ ಇರ್ತಾರೆ. ಎಸ್ ನಾರಾಯಣ್ ಅವರ ಮನೆಯಿಂದಾಗಿ ಪವನ್ ಮತ್ತು ಪವಿತ್ರ ಇಬ್ರು ಕೂಡ. ಅದಾದ ಬಳಿಕ ಇವರಿಗೆ ಒಂದು ಮಗು ಆದಂತ ವೇಳೆಯಲ್ಲಿ ಎಸ್ ನಾರಾಯಣ್ ಅವರು ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಕೂಡ ಕರ್ಕೊಂಡಿರ್ತಾರೆ. ಮನೆಯಲ್ಲಿ ಕೂಡ ಎಲ್ಲರೂ ಒಟ್ಟಿಗೆ ಜೀವನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಣ ಇಲ್ಲ ಒಂದು ಕಾರಣಕ್ಕೆ ಕೂಡ ಪದೇ ಕಿರುಕುಳವನ್ನು ಕೊಡ್ತಾ ಇದ್ರು. ವರದಕ್ಷಿಣೆ ರೂಪದಲ್ಲಿ ಹಣವನ್ನು ತರಬೇಕಾಗಿತ್ತು ಅಂತ ಹೇಳಿ ಕೂಡ ಬೈತಿದ್ರು ಅಂತ ಹೇಳಿ ಅವರ ಒಂದು ಸೊಸೆ ಕೂಡ ಆರೋಪವನ್ನು ಮಾಡಿರುವಂತದ್ದು. ಹೀಗೆ ಇರಬೇಕಾದ್ರೆ ಕೂಡ ಪ್ರತಿನಿತ್ಯ ಕೂಡ ಹಣವನ್ನ ತಂದಿಲ್ಲ ಅಂತ ಹೇಳಿ ಮಾನಸಿಕವಾಗಿ ಹಿಂಸೆ ಕೊಡುವಂತದ್ದು, ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಈಗ ಏನು ಕಾನೂನು ಮೂಲಕ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದೀನಿ ಅಂತ ಹೇಳಿ ಒಂದು ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದಾರೆ. ಪತಿ ಪವನ್ ಹಾಗೂ ಅತ್ತೆ ಮಾವ ಎಸ್ ನಾರಾಯಣ್ ಹಾಗೂ ಭಾಗ್ಯವತಿ ವಿರುದ್ಧ ಕೂಡ ಈಗ ದೂರನ ಕೊಟ್ಟಿದ್ದಾರೆ. ಈಗ ದೂರಿನ ಆಧಾರದ ಮೇಲೆ ಒಂದು ವರದಕ್ಷಿಣೆ ಕಿರುಕುಳದ ಕೇಸನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಕೂಡ ಈಗ ಎಸ್ ನಾರಾಯಣ್ ಏನು ಒಂದು ಆರೋಪಿಗಳೇನಿದ್ದಾರೆ ಅಂದ್ರೆ ದೂರುದಾರರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಎಸ್ ನಾರಾಯಣ್ ಅವರು ಕೂಡ ಸಹಜವಾಗಿಯೇ ಕೂಡ ಇಂತಹ ವಿಚಾರಗಳು ಬಂದಾಗ ಈ ವರದಕ್ಷಿಣೆ. ಓಕೆ ವೆಂಕಟೇಶ್, ಯಾಕೋ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ನಾನು ನಿಮ್ಮನ್ನು ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಓವರಾಲ್ ಆಗಿ ಎಸ್ ನಾರಾಯಣ್ ಜೊತೆಗೆ ಪತಿ ಪವನ್ ಜೊತೆಗೆ ಎಸ್ ನಾರಾಯಣ್ ಅವರ ಪತ್ನಿ 3ರ ಮೇಲೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ, ನನಗೆ ಕಿರುಕುಳ ಕೊಟ್ಟು ಮನೆಗಿಂದ ಹೊರಗಾಕಿದ್ರು ಅಂತ. ಇದರ ಜೊತೆಗೆ ನನಗೇನಾದರೂ ಆದರೆ ಆ ಕುಟುಂಬವೇ ಕಾರಣ ಅಂಥೇಳಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ವರದಕ್ಷಿಣೆ ಕಿರುಕುಳದ ಸಂಬಂಧ ಕಂಪ್ಲೇಂಟ್ ಕೂಡ ಆಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಎಸ್ ನಾರಾಯಣ್ ಜೊತೆಗೆ ಪತ್ನಿ ಭಾಗ್ಯಲಕ್ಷ್ಮಿ ಜೊತೆಗೆ ಪವಿತ್ರ ಪತಿ ಪವನ್, ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಇವರು. ಈಗ ಎಫ್ಐಆರ್ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ, ಇದೇ ಅದು.
ಪವಿತ್ರ ಅವರ ಕಂಪ್ಲೇಂಟ್ ಆಧಾರದ ಮೇಲೆ ದಾಖಲಾಗಿರುವ FIR. ಆ FIR ನಲ್ಲಿ ಏನೇನು ಆಗಿದೆ ಏನೇನು ಅಂತ ಹೇಳಿ ಕಂಪ್ಲೀಟ್ ಆಗಿ ಡಿಸ್ಕ್ರೈಬ್ ಮಾಡಲಾಗಿದೆ. FIR ಡೇಟ್ ಬಂದು 1ನೇ ತಾರೀಕು ಸೆಪ್ಟೆಂಬರ್ 1, 2025 ಆಗಿರುವಂಥ ಕಂಪ್ಲೇಂಟು ಅಂತ FIR ಡೇಟ್ನ ಉಲ್ಲೇಖ ಮಾಡಿದ್ದಾರಲ್ಲಿ. ಜೊತೆಗೆ ಏನೇನು ಆಗಿದೆ ಅಂತಲೂ ಕೂಡ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಡಿಸ್ಕ್ರೈಬ್ ಕೂಡ ಮಾಡಲಾಗಿದೆ. ದೂರುದಾರರು ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೋ, ಏನೇನು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಸೊ ಈ ಸಂಬಂಧ ಎಸ್ ನಾರಾಯಣ್ ಏನು ಹೇಳ್ತಾರೆ ನೋಡಬೇಕು, ಕಾದು ನೋಡಬೇಕು.